ಜಾನಪದ ಲೋಕದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿದಂಥ ವೆಂಕಪ್ಪ ಸುಗತೇಕರವರು ಇವತ್ತಿನ ದಿನ ಏನು ಗೊಂದಲಿಗರ ಪದಗಳನ್ನು ಸಾಕಷ್ಟು ರಾಜ್ಯದಲ್ಲಾಗಿರ್ಬೋದು ಅಂತಾರಾಜ್ಯದಲ್ಲಾಗಿರ್ಬೋದು ಹಾಡಿ ಹೆಸರು ಗಳಿಸಿ ಇವತ್ತಿನ ದಿನ ಏನು ಪದ್ಮಶ್ರೀಗೆ ಪ್ರಶಸ್ತಿಗೆ ಆಯ್ಕೆಯಾದಂಥ ವೆಂಕಪ್ಪ ಸುಗತೇಕರವರು ಈಗ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಈಗ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಯಾವ ರೀತಿ ಖುಷಿ ಅನಿಸಿದೆ ಅನ್ನೋದನ್ನು ನೇರವಾಗಿ ಅವ್ರ ಜೋಡಿ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ರೀ ವೆಂಕಪ್ಪನವರು. ಈಗಾಗಲೇ ನೀವು ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ರಿ, ಸಾಕಷ್ಟು ಗೊಂದಲಿಗರ ಪದಗಳನ್ನು ಹಾಡೋದ್ರ ಮುಖಾಂತರ ಹೆಸರು ಮಾಡಿದ್ರಿ. ಇವತ್ತಿನ ದಿನ ನೀವು ಏನು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ಯದ್ರಿ ಸರ್, ಭಾಳ ಖುಷಿ ಆಗ್ಯದ. ನಾವು ರಗಡೋ ಇಂಥ ಒಂದು 50 ಪ್ರಶಸ್ತಿ ತಗೊಂಡಿನಿ, ಆದರೆ ಇಷ್ಟು ಖುಷಿ ಆಗಿದ್ದಿಲ್ಲ. ರಾಜ್ಯ ಆಳುವಂಥ ಮಹಾತ್ಮನಾದಂಥ ಅಂಥವ್ರೆ ಕೂತು ನಮಗೆ ಇಷ್ಟು ಪ್ರೀತಿಲೇ ಮಾತಾಡಿ ಇಷ್ಟೆಲ್ಲ ಆನಂದವಾಗಿ ನಮಗೆ ಹೇಳಬೇಕಾದ್ರೆ ಮತ್ತು ಪ್ರತ್ಯಕ್ಷ ಪರಮಾತ್ಮನೇ ಬಂದು ನಮಗೆ ದರ್ಶನ ಕೊಟ್ಟಂಗೆ ಅಂಥವ್ರು ಭೇಟಿ ಆಗ್ಬೇಕಲ್ರಿ. ಈಗ ಪ್ರಶಸ್ತಿ ಹೋಗಬೇಕು ಅಂದಾಗ ನಿಮಗೆ ಕರೆದಾಗ ಇಲ್ಲಿಂದ ಡೆಲ್ಲಿವರೆಗೆ ಹೋಗಬೇಕು, ಡೆಲ್ಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಒಂದು ಪ್ರಶಸ್ತಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಳ್ಳೋದು ಎಷ್ಟು ನಿಮಗೆ ಖುಷಿ ಅನಿಸ್ತಿತ್ತು, ಎಷ್ಟು ಆನಂದ ಅನಿಸ್ತಿತ್ತು? ಭಾಳ ಖುಷಿ ಆಗ್ತು ರೀ, ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಾವು ಸೇವಾ ಮಾಡಿದ್ದು ಸ್ವಾರ್ಥಕ್ಕಾಯ್ತು. ತಾಯಿ ಜಗದಂಬಿ ಹಗಲಿರುಳಾಕಿ ಧ್ಯಾನ ಮಾಡ್ತಿದ್ದೀವಿ ಮತ್ತು ಈ ಪ್ರಕಾರವನ್ನು ಇಂಥ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ನಾವು ಬರೀ ಮುಖಾಂತರ ಕೇಳ್ತಿದ್ದೀವಿ. ಅವ್ರಿಗೆ ಇವ್ರಿಗೆ ಕೊಟ್ಟದ್ದು ಇಲ್ಲಿವರೆಗೆ ನಾನು ಬರೀ ಟಿ ವಿ ಒಳಗೆ ನೋಡ್ತಿದ್ದೀವಿ. ತಾಯಿ ಜಗದಂಬ ನಮ್ಮನ್ನೆಂದನ್ನು ಕಣ್ಣು ಉದ್ಧಾರ ಮಾಡ್ತೀವ ಅಂತ ಅಂತಿದ್ದೀವಿ. ನಮ್ಮನ್ನು ನಮ್ಮನ್ನು ಕರೆದು ನಮ್ಮನ್ನು ಟಿ ವಿ ಮುಖಾಂತರ ಕೇಳಿ ನಮ್ಮನ್ನು ಹೇಳಿ ಮತ್ತು ಅಲ್ಲಿ ಇಲ್ಲಿವರೆಗೆ ಆದರೂ ಇಲ್ಲಿಂದ ಅಲ್ಲಿ ಕಳಿಸಿದರು. ಮತ್ತು ಈಗ ಗೊಂದಲಿಗೇರ್ ಪದ ಹಾಡುವ ಹೊತ್ತಿಗೆ ನೀವು ಯಾವುದೋ ಒಂದು ಆಶಾದಾಯಕವಾಗಿ ಇಟ್ಕೊಂಡಿದ್ರು, ಹೆಸರು ಮಾಡ್ಬೇಕಂದಿದ್ರು, ಏನು ನಿಮ್ಮ ಪಾರಂಪರಿಕವಾಗಿ ಇದನ್ನೇ ನಿಮ್ಮ ಕೆಲಸ ಆಗಿತ್ತು, ಅದನ್ನು ಮಾಡ್ಕೋತಾ ಬಂದವರು ಇಲ್ಲಿವರೆಗೂ ನಿಮ್ಮ ಪೂರ್ವಜರಾಗಿರ್ಬೋದು ಇಂಥ ಪ್ರಶಸ್ತಿಗಳನ್ನು ಪಡೆದಿದ್ದಿಲ್ಲ. ಇವತ್ತು ನೀವು ಇಂಥ ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ನಿಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಯ್ತಾ? ಹೌದು, ಹೆಚ್ಚಾತಲ್ರಿ ಸರ್. ನಾವು ಮೊದಲೇ ಅಂತಿದ್ದೀವಿ, ನಾನು ನಿಮ್ಮನ್ನು ಬಿಡುವುದಿಲ್ಲ ತಾಯಿ, ನಮ್ಮನ್ನು ನೀ ಬಿಡಬೇಡ ಎಂದು ಆಕಿ ಧ್ಯಾನ ಮಾಡಿ ನಾವು ಪದಗಳು ಹಾಡಕ್ಕೆ ಚಾಲು ಮಾಡ್ತೀವಿ. ಏನೂ ಆಗಲಿ ನಾವು ಮಾನವ ಜನ್ಮಕ್ಕೆ ಬಂದು ಒಂದು ಕಿಲೋ ಕೀರ್ತಿ ಗಳಿಸಬೇಕು, ನೀನು ಸೇವಾ ಮಾಡಬೇಕು ಅನ್ನುವಂಥದ್ದು ನಾವು ಆಕಿ ನಮ್ಮ ಹೃದಯದಾಗಿತ್ತು. ಮತ್ತು ಜಗದಂಬ ಮತ್ತು ನಮ್ಮ ಇಚ್ಛಾ ಪ್ರಕಾರ ಆಕಿ ಅನುಗ್ರಹವಾದ ಮಾಡೇ ಬಿಟ್ಲಲ್ಲ. ಅದರ ಜೊತೆಗೇ ಈಗ ಪ್ರಧಾನಮಂತ್ರಿಗಳನ್ನು ಟಿ ವಿಯಲ್ಲಿ ನೋಡ್ತಿದ್ರಿ, ಆಮೇಲೆ ನೀವು ರಾಷ್ಟ್ರಪತಿಗಳನ್ನು ಕೂಡ ಟಿ ವಿಯಲ್ಲೇ ನೋಡಿದ್ರಿ. ಇವತ್ತಿನ ದಿನ ನೇರವಾಗಿ ಅಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನೀವು ಸಹ ಕೂತ್ಕೊಂಡು ಆ ಪ್ರಶಸ್ತಿ ತಗೊಳ್ಳುವಂಥ ಕ್ಷಣಗಳಾಗಿರ್ಬೋದು, ಜೊತೆಗೆ ಮೋದಿಯವರು ನಿಮ್ಮನ್ನು ಮಾತಾಡಿಸಿದಂಥದ್ದಾಗಿರ್ಬೋದು, ನೀವು ಕೂಡ ಪ್ರಶಸ್ತಿ ತಗೊಳ್ಳಿಕ್ಕೆ ಬರೆಗಾಲಿನಿಂದ ಹೋಗಿ ಪ್ರಶಸ್ತಿ ತಗೊಂಡಿದ್ರಿ. ಅದನ್ನು ಭಾಳಷ್ಟು ಎಲ್ಲರೂ ಅಬ್ಸರ್ವ್ ಮಾಡಿದರು. ನಿಮಗೆ ಆ ಪ್ರಶಸ್ತಿ ತಗೊಳ್ಳೋ ಹಂಗೆ ಹೋಗ್ಬೇಕಂತ ಅನಿಸುತ್ತಾ? ಹೆಂಗೆ? ಹೌದ್ರಿ ಸರ್, ನಾವು ನಿತ್ಯ ಅವೇನದು ನಾವು ದೊಡ್ಡ ಮಠ ಮಾನ್ಯದೊಳಗಾಗಲಿ ದೊಡ್ಡವರ ಮುಂದಾಗಲಿ ನಾವು ಯಾವಾಗಲೂ ಬರಿಗಾಲಿಲಿ ಹೋಗಿ ನಾವು ದರ್ಶನ ಭೇಟಿ ಆಗುವುದು, ನಮಸ್ಕಾರ ಮಾಡುವುದು ನಮ್ಮ ಪದ್ಧತಿ. ಮೋದಿಯವ್ರು ಏನಂದ್ರೆ ನಿಮಗೆ ಮಾತಾಡಿಸಿದ್ರ? ಭಾಳ ಖುಷಿ ಆಯ್ತು ರೀ ಸರ್. ದೇಖ ಕೈಸಾ ಇದೆ, ಕೈಸಾಗಿದೆ, ಹ್ಯಾಂಗದ ನೋಡು, ಭಾಳ ಸಂತೋಷವಾಗಿ ಮಾತಾಡಿದರು. ನಮಗೂ ಭಾಳ ಖುಷಿ ಆಯ್ತು ರೀ ಸರ್. ಆ ಬಾಯಿಯವರು ನಮಗೆ ಭಾಳ ಅಭಿಮಾನ ಕೊಟ್ಟರು, ರಾಷ್ಟ್ರಪತಿಯವರು. ಹೌದು ರೀ, ರಾಷ್ಟ್ರಪತಿ ಬಾಯಿಯವರು. ಆತ್ರಿಪ್ಪ, ಭಾಳ ಚಲೋ ಆಯ್ತು. ನಿಮ್ಮಂಥವ್ರಿಗೆ ಇದು ಪದ್ಮಶ್ರೀ ಅಂದರೆ ನಿಮ್ಮಂಥವ್ರಿಗೆ ಸಲ್ಲದ್ದು ಅಂತೇಳಿ ತಾನೂ ತಮ್ಮ ಮುಖಾಂತರ ಹಿಂದಿ ಭಾಷಾದೊಳಗೆ ಹೇಳಿದಳು. ನಮಗೂ ಭಾಳ ಆನಂದ ಆತಂತ ಆಕಿ ಬಾಯಿನೂ ಅಂದಳು ನಮ್ಮವ್ವ. ಇಷ್ಟೆಲ್ಲ ಆತ್ರಿ ಸರ್. ಮತ್ತು ನಾವು ಕೇಳಿ ನಮಗೂ ಭಾಳ ಸಂತೋಷ ಆಯಿತು. ಈ ಕಾರಣ ಇಲ್ಲಿವರೆಗೆ ಸೇವಾ ಮಾಡಿದ್ದು ಸ್ವಾರ್ಥಕ್ಕಾಯ್ತು. ಇದಿಷ್ಟು ವೆಂಕಪ್ಪ ಸುಗತೇಕರವರ ಮಾತಾಗಿದೆ. ಯಾಕಂತಂದರೆ ಸಾಕಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಆದರೆ ನನಗೆ ಇಂಥ ಒಂದು ದೊಡ್ಡ ಪ್ರಶಸ್ತಿ ಬರುತ್ತೆ ಅನ್ನುವಂತಾಗ ಅತಿಯಾದಂಥ ಒಂದು ಖುಷಿಯಾಗಿತ್ತು. ಈ ಖುಷಿ ಇವತ್ತಿನ ದಿನ ಭಾಳಷ್ಟು ನಮ್ಮ ಏನು ಕುಟುಂಬದವ್ರ ಜೊತೆಗೆ ಕೂಡ ಹಂಚಿಕೊಂಡಿದ್ದೆ. ಇವತ್ತು ಎಲ್ಲಿಲ್ಲದ ಸಂತೋಷ ನನಗಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗ ಪ್ರಶಸ್ತಿ ಪಡೆದ ಮೇಲೆ ನನಗೆ ಇನ್ನೂ ಕೂಡ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.
ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಜಾನಪದ ಲೋಕದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿದಂಥ ವೆಂಕಪ್ಪ ಸುಗತೇಕರವರು ಇವತ್ತಿನ ದಿನ ಏನು ಗೊಂದಲಿಗರ ಪದಗಳನ್ನು ಸಾಕಷ್ಟು ರಾಜ್ಯದಲ್ಲಾಗಿರ್ಬೋದು, ಅಂತಾರಾಜ್ಯದಲ್ಲಾಗಿರ್ಬೋದು ಹಾಡಿ ಹೆಸರು ಗಳಿಸಿ ಇವತ್ತಿನ ದಿನ ಏನು ಪದ್ಮಶ್ರೀಗೆ ಪ್ರಶಸ್ತಿಗೆ ಆಯ್ಕೆಯಾದಂಥ ವೆಂಕಪ್ಪ ಸುಗತೇಕರವರು ಈಗ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಈಗ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಯಾವ ರೀತಿ ಖುಷಿ ಅನಿಸಿದೆ ಅನ್ನೋದನ್ನು ನೇರವಾಗಿ ಅವ್ರ ಜೋಡಿ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ರೀ ವೆಂಕಪ್ಪನವರು. ಈಗಾಗಲೇ ನೀವು ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ರಿ, ಸಾಕಷ್ಟು ಗೊಂದಲಿಗರ ಪದಗಳನ್ನು ಹಾಡೋದ್ರ ಮುಖಾಂತರ ಹೆಸರು ಮಾಡಿದ್ರಿ. ಇವತ್ತಿನ ದಿನ ನೀವು ಏನು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ಯದ್ರಿ ಸರ್, ಭಾಳ ಖುಷಿ ಆಗ್ಯದ. ನಾವು ರಗಡೋ ಇಂಥ ಒಂದು 50 ಪ್ರಶಸ್ತಿ ತಗೊಂಡಿನಿ, ಆದರೆ ಇಷ್ಟು ಖುಷಿ ಆಗಿದ್ದಿಲ್ಲ. ರಾಜ್ಯ ಆಳುವಂಥ ಮಹಾತ್ಮನಾದಂಥ ಅಂಥವ್ರೆ ಕೂತು ನಮಗೆ ಇಷ್ಟು ಪ್ರೀತಿಲೇ ಮಾತಾಡಿ ಇಷ್ಟೆಲ್ಲ ಆನಂದವಾಗಿ ನಮಗೆ ಹೇಳಬೇಕಾದ್ರೆ ಮತ್ತು ಪ್ರತ್ಯಕ್ಷ ಪರಮಾತ್ಮನೇ ಬಂದು ನಮಗೆ ದರ್ಶನ ಕೊಟ್ಟಂಗೆ ಅಂಥವ್ರು ಭೇಟಿ ಆಗ್ಬೇಕಲ್ರಿ. ಈಗ ಪ್ರಶಸ್ತಿ ಹೋಗಬೇಕು ಅಂದಾಗ ನಿಮಗೆ ಕರೆದಾಗ ಇಲ್ಲಿಂದ ಡೆಲ್ಲಿವರೆಗೆ ಹೋಗಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಒಂದು ಪ್ರಶಸ್ತಿ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಳ್ಳೋದು ಎಷ್ಟು ನಿಮಗೆ ಖುಷಿ ಅನಿಸ್ತಿತ್ತು, ಎಷ್ಟು ಆನಂದ ಅನಿಸ್ತಿತ್ತು? ಭಾಳ ಖುಷಿ ಆಗ್ತು ರೀ, ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಾವು ಸೇವಾ ಮಾಡಿದ್ದು ಸ್ವಾರ್ಥಕ್ಕಾಯ್ತು. ತಾಯಿ ಜಗದಂಬಿ ಹಗಲಿರುಳಾಕಿ ಧ್ಯಾನ ಮಾಡ್ತಿದ್ದೀವಿ ಮತ್ತು ಈ ಪ್ರಕಾರವನ್ನು ಇಂಥ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ನಾವು ಬರೀ ಮುಖಾಂತರ ಕೇಳ್ತಿದ್ದೀವಿ. ಅವ್ರಿಗೆ ಇವ್ರಿಗೆ ಕೊಟ್ಟದ್ದು ಇಲ್ಲಿವರೆಗೆ ನಾನು ಬರೀ ಟಿ ವಿ ಒಳಗೆ ನೋಡ್ತಿದ್ದೀವಿ. ತಾಯಿ ಜಗದಂಬ ನಮ್ಮನ್ನೆಂದನ್ನು ಕಣ್ಣು ಉದ್ಧಾರ ಮಾಡ್ತೀವ ಅಂತ ಅಂತಿದ್ದೀವಿ. ನಮ್ಮನ್ನು ನಮ್ಮನ್ನು ಕರೆದು ನಮ್ಮನ್ನು ಟಿ ವಿ ಮುಖಾಂತರ ಕೇಳಿ ನಮ್ಮನ್ನು ಹೇಳಿ ಮತ್ತು ಅಲ್ಲಿ ಇಲ್ಲಿವರೆಗೆ ಆದರೂ ಇಲ್ಲಿಂದ ಅಲ್ಲಿ ಕಳಿಸಿದರು. ಮತ್ತು ಈಗ ಗೊಂದಲಿಗೇರ್ ಪದ ಹಾಡುವ ಹೊತ್ತಿಗೆ ನೀವು ಯಾವುದೋ ಒಂದು ಆಶಾದಾಯಕವಾಗಿ ಇಟ್ಕೊಂಡಿದ್ರು, ಹೆಸರು ಮಾಡ್ಬೇಕಂದಿದ್ರು, ಏನು ನಿಮ್ಮ ಪಾರಂಪರಿಕವಾಗಿ ಇದನ್ನೇ ನಿಮ್ಮ ಕೆಲಸ ಆಗಿತ್ತು, ಅದನ್ನು ಮಾಡ್ಕೋತಾ ಬಂದವರು ಇಲ್ಲಿವರೆಗೂ ನಿಮ್ಮ ಪೂರ್ವಜರಾಗಿರ್ಬೋದು ಇಂಥ ಪ್ರಶಸ್ತಿಗಳನ್ನು ಪಡೆದಿದ್ದಿಲ್ಲ. ಇವತ್ತು ನೀವು ಇಂಥ ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ನಿಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಯ್ತಾ? ಹೌದು, ಹೆಚ್ಚಾತಲ್ರಿ ಸರ್. ನಾವು ಮೊದಲೇ ಅಂತಿದ್ದೀವಿ, ನಾನು ನಿಮ್ಮನ್ನು ಬಿಡುವುದಿಲ್ಲ ತಾಯಿ, ನಮ್ಮನ್ನು ನೀ ಬಿಡಬೇಡ ಎಂದು ಆಕಿ ಧ್ಯಾನ ಮಾಡಿ ನಾವು ಪದಗಳು ಹಾಡಕ್ಕೆ ಚಾಲು ಮಾಡ್ತೀವಿ. ಏನೂ ಆಗಲಿ ನಾವು ಮಾನವ ಜನ್ಮಕ್ಕೆ ಬಂದು ಒಂದು ಕಿಲೋ ಕೀರ್ತಿ ಗಳಿಸಬೇಕು, ನೀನು ಸೇವಾ ಮಾಡಬೇಕು ಅನ್ನುವಂಥದ್ದು ನಾವು ಆಕಿ ನಮ್ಮ ಹೃದಯದಾಗಿತ್ತು. ಮತ್ತು ಜಗದಂಬ ಮತ್ತು ನಮ್ಮ ಇಚ್ಛಾ ಪ್ರಕಾರ ಆಕಿ ಅನುಗ್ರಹವಾದ ಮಾಡೇ ಬಿಟ್ಲಲ್ಲ. ಅದರ ಜೊತೆಗೇನೆ ಈಗ ಪ್ರಧಾನಮಂತ್ರಿಗಳನ್ನು ಟಿ ವಿಯಲ್ಲಿ ನೋಡ್ತಿದ್ರಿ, ಆಮೇಲೆ ನೀವು ರಾಷ್ಟ್ರಪತಿಗಳನ್ನು ಕೂಡ ಟಿ ವಿಯಲ್ಲೇ ನೋಡಿದ್ರಿ. ಇವತ್ತಿನ ದಿನ ನೇರವಾಗಿ ಅಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನೀವು ಸಹ ಕೂತ್ಕೊಂಡು ಆ ಪ್ರಶಸ್ತಿ ತಗೊಳ್ಳುವಂಥ ಕ್ಷಣಗಳಾಗಿರ್ಬೋದು, ಜೊತೆಗೆ ಮೋದಿಯವರು ನಿಮ್ಮನ್ನು ಮಾತಾಡಿಸಿದಂಥದ್ದಾಗಿರ್ಬೋದು, ನೀವು ಕೂಡ ಪ್ರಶಸ್ತಿ ತಗೊಳ್ಳಿಕ್ಕೆ ಬರೆಗಾಲಿನಿಂದ ಹೋಗಿ ಪ್ರಶಸ್ತಿ ತಗೊಂಡಿದ್ರಿ. ಅದನ್ನು ಭಾಳಷ್ಟು ಎಲ್ಲರೂ ಅಬ್ಸರ್ವ್ ಮಾಡಿದರು. ನಿಮಗೆ ಆ ಪ್ರಶಸ್ತಿ ತಗೊಳ್ಳೋ ಹಂಗೆ ಹೋಗ್ಬೇಕಂತ ಅನಿಸುತ್ತಾ? ಹೆಂಗೆ? ಹೌದ್ರಿ ಸರ್, ನಾವು ನಿತ್ಯ ಅವೇನದು ನಾವು ದೊಡ್ಡ ಮಠ ಮಾನ್ಯದೊಳಗಾಗಲಿ ದೊಡ್ಡವರ ಮುಂದಾಗಲಿ ನಾವು ಯಾವಾಗಲೂ ಬರಿಗಾಲಿಲಿ ಹೋಗಿ ನಾವು ದರ್ಶನ ಭೇಟಿ ಆಗುವುದು, ನಮಸ್ಕಾರ ಮಾಡುವುದು ನಮ್ಮ ಪದ್ಧತಿ. ಮೋದಿಯವರು ಏನಂದ್ರೆ ನಿಮಗೆ ಮಾತಾಡಿಸಿದ್ರ? ಭಾಳ ಖುಷಿ ಆಯ್ತು ರೀ ಸರ್. ದೇಖ ಕೈಸಾ ಇದೆ, ಕೈಸಾಗಿದೆ, ಹ್ಯಾಂಗದ ನೋಡು, ಭಾಳ ಸಂತೋಷವಾಗಿ ಮಾತಾಡಿದರು. ನಮಗೂ ಭಾಳ ಖುಷಿ ಆಯ್ತು ರೀ ಸರ್. ಆ ಬಾಯಿಯವರು ನಮಗೆ ಭಾಳ ಅಭಿಮಾನ ಕೊಟ್ಟರು, ರಾಷ್ಟ್ರಪತಿಯವರು. ಹೌದು ರೀ, ರಾಷ್ಟ್ರಪತಿ ಬಾಯಿಯವರು. ಆತ್ರಿಪ್ಪ, ಭಾಳ ಚಲೋ ಆಯ್ತು. ನಿಮ್ಮಂಥವ್ರಿಗೆ ಇದು ಪದ್ಮಶ್ರೀ ಅಂದರೆ ನಿಮ್ಮಂಥವ್ರಿಗೆ ಸಲ್ಲದ್ದು ಅಂತೇಳಿ ತಾನೂ ತಮ್ಮ ಮುಖಾಂತರ ಹಿಂದಿ ಭಾಷಾದೊಳಗೆ ಹೇಳಿದಳು. ನಮಗೂ ಭಾಳ ಆನಂದ ಆತಂತ ಆಕಿ ಬಾಯಿನೂ ಅಂದಳು ನಮ್ಮವ್ವ. ಇಷ್ಟೆಲ್ಲ ಆತ್ರಿ ಸರ್. ಮತ್ತು ನಾವು ಕೇಳಿ ನಮಗೂ ಭಾಳ ಸಂತೋಷ ಆಯಿತು. ಈ ಕಾರಣ ಇಲ್ಲಿವರೆಗೆ ಸೇವಾ ಮಾಡಿದ್ದು ಸ್ವಾರ್ಥಕ್ಕಾಯ್ತು. ಇದಿಷ್ಟು ವೆಂಕಪ್ಪ ಸುಗತೇಕರವರ ಮಾತಾಗಿದೆ. ಯಾಕಂತಂದರೆ ಸಾಕಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಆದರೆ ನನಗೆ ಇಂಥ ಒಂದು ದೊಡ್ಡ ಪ್ರಶಸ್ತಿ ಬರುತ್ತೆ ಅನ್ನುವಂತಾಗ ಅತಿಯಾದಂಥ ಒಂದು ಖುಷಿಯಾಗಿತ್ತು. ಈ ಖುಷಿ ಇವತ್ತಿನ ದಿನ ಭಾಳಷ್ಟು ನಮ್ಮ ಏನು ಕುಟುಂಬದವ್ರ ಜೊತೆಗೆ ಕೂಡ ಹಂಚಿಕೊಂಡಿದ್ದೆ. ಇವತ್ತು ಎಲ್ಲಿಲ್ಲದ ಸಂತೋಷ ನನಗಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗ ಪ್ರಶಸ್ತಿ ಪಡೆದ ಮೇಲೆ ನನಗೆ ಇನ್ನೂ ಕೂಡ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.